ಹಾಂ, ವಿದ್ಯಾರ್ಥಿಗಳು ಮಾಡ್ರಿ, ಲಕ್ಷ ಕೊಟ್ಟು ಮಾಡ್ರಿ, ಚಂದಾಗಿ ಮಾಡ್ರಿ. ನೋಡ್ರಿ ಹೆಂಗಿರ್ತಾವ ಗಣಿತಗಳು. ಇಂಥವೆಲ್ಲ ಮಾಡೋದ್ರಿಂದ ಸರಳೀಕರಣ, ಸಿಂಪ್ಲಿಫಿಕೇಶನ್ ಬರ್ತಾವ. ಇವೆಲ್ಲ ನೋಡಿ ಬ್ಯಾಂಕಿನ ಪರೀಕ್ಷೆದಾಗ ಕೇಳ್ತಾರೆ, ನವೋದಯದಾಗ ಕೇಳ್ತಾರೆ. ಒಂದು ನಿಮಗೆ 50 ಗಣಿತ ಸೈನಿಕ್ ಸ್ಕೂಲ್ನಾಗ 50 ಗಣಿತ ಮಾಡ್ಬೇಕು ನೀವು ಒಂದು ತಾಸ್ನಾಗ. ಮತ್ತು ಇಂಥವು ನೀವು ಬಾಯಲ್ಲೇ ಮಾಡಿದ್ರಿ ಅಂದ್ರೆ ಯಾಕೆ ಗಣಿತ ಬರೋದಲ್ಲಿ ಎಲ್ಲ ಬರ್ತಾವ. ರೀತಿ ಗಣಿತಗಳು ಕಚ್ಚದ ಪಟ್ ಪಟ್ ಮಾಡ್ಬೇಕು. ಈಗ ನೋಡ್ರಿ, ನಾವು ಗಣಿತಗಳನ್ನು ಹೇಳುವಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ನಾವು ಮೊದಲು ಹೆಂಗೆ ಮಾಡ್ತೀವಿ, ಮೊದಲು ಎಕ್ದಮ್ ಟ್ರಿಕ್ಸ್ ಹೇಳಿಬಿಟ್ರೆ ಇವಾಗ ಬರ್ತಿರ್ತಾವಲ್ಲ ಟ್ರಿಕ್ಸ್, 10 ಮಿನಿಟ್ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಮಾಡ್ತಾರೆ. ಅದರಿಂದ ನಿಮ್ಗೆ ಅಭ್ಯಾಸ ಬೇಸಿಕ್ ಸಿಗೋದಿಲ್ಲ. ಇದನ್ನು ರೀತಿ ಪ್ರಕಾರ ತಿಳಿಸ್ತನು. ನಾನು ಟ್ರಿಕ್ಸ್ಗಳನ್ನು ಹೇಳಾಗ ನಿಮ್ಮ ಸಡನ್ನಾಗಿ ಅರ್ಥ ಆಗಿಬಿಡ್ತದ. ಯಾಕೆ ಅರ್ಥ ಆಗ್ತದ, ನಾನು ರೀತಿನೂ ತಿಳಿಸಿರ್ತನು. ನೋಡ್ರಿ, ಈಗ ಯಾವುದೇ ಒಂದು ಗಣಿತ ನೋಡ್ರಿ, 100 ಅಂದಾಗ ಇದ್ರದ್ದು 100 ಇದಕ್ಕೆ ಹೋತು, ಈ 100 ಇದಕ್ಕೆ ಭಾಗಿಸ್ತಂದ್ರೆ ಇದ್ರ ಉತ್ತರ ಒಂದೇ ಬರ್ತದೆ. ಯಾಕಂದ್ರೆ ಈ ಶೇಕಡ ಚಿಹ್ನೆ ಈ 100 ತಳಗೆ ಬರ್ತದೆ. ಇದು ಈ ಶೇಕಡ ಚಿಹ್ನೆ ಈ 100 ತಳಗೆ ಬರ್ತದಿಲ್ಲ ನೋಡ್ರಿ. ಉತ್ತರ ಒಂದೇ ಬರ್ತದಿಲ್ಲ. ಈ ಶೇಕಡ ತಳಗಿಡ್ರಿ. ಆಮೇಲೆ ಎರ ಅಂದ್ರೆ ಗುಂಡ್ಲೆ ಹಾಕೋರಿ, ಅದನ್ನು 100 ಇಡ್ರಿ. ಅದ್ರದ್ದು ಶೇಕಡ 100 ತಳಗಿಡ್ರಿ. ನೋಡ್ರಿ, ಈ 100 ಒಂದಲೇ 1/1 = ಏನು, 1 ಉತ್ತರ ಸಂಖ್ಯೆ ಎ. ನೀವು ಹಿಂಗೆಲ್ಲ ಗಣಿತ ಮಾಡ್ಲಿ ಅಂತ ಹೆಂಗೆ ಕೊಟ್ಟಿರ್ತಾನೆ, ಪೂರ್ತಿ ರೀತಿ ಪ್ರಕಾರ ಗಣಿತ ಮಾಡಿಸ್ಲಿಕ್ಕೆ ಅಷ್ಟಂದು ನಿಮಗೆ ಟೈಮ್ ಹಾಳು ಮಾಡಬೇಕಾಗಿರ್ತಾನೆ. ವೇಗವಾಗಿ ಗಣಿತ ಕಲಿಬೇಕು. ಜೋಶಿ ಕೋಚಿಂಗ್ ಕ್ಲಾಸ್ದಾಗೆ ನೀವು ನಮ್ಮ ಸೀನಿಯರ್ ಹುಡುಗರು ಬಾಯಲ್ಲಿನೇ ಪೇಪರ್ ಬಿಡಿಸ್ತಿದ್ದು. ಜಮಖಂಡಿ ತುಂಗಳ ಕೋಚಿಂಗ್ ಕ್ಲಾಸ್ನಾಗ ಕಚ್ಚಾ ಉಪಯೋಗ ಮಾಡಲಾರ್ದು 50 ಗಣಿತ ಮಾಡಿ ಬಂದಾರ ನಮ್ಮ ಸ್ಟೂಡೆಂಟ್. ಫ್ರೀ ಸೀಟ್ ಕೊಟ್ಟಾರ ಅವ್ರು. ಮತ್ತು ಇನ್ನೊಂದಿಲ್ಲಿ ಬಾಡಗಂಡಿ ಸ್ಕೂಲ್ದೊಳಗೆ PUC ಸೆಕೆಂಡ್ ಇಯರ್ ತನಕ ಜೈನಾಪುರ ಹುಡುಗ ಫ್ರೀ ಸೀಟ್ ಕೊಟ್ಟಾರ. ಪಾಟೀಲ್ SR ಪಾಟೀಲ್. ಆ ಹುಡುಗ ಸೈನಿಕ್ ಸ್ಕೂಲ್ನೇ ಸೆಲೆಕ್ಟ್ ಆಗಿದ್ದ. ಕಲರ್ ಬ್ಲೈಂಡ್ನೆಸ್ ಬಂತ ಹುಡುಗ. CB ಬಂತಂದ್ರೆ ತೊಗೊಳಂಗಿಲ್ಲ. ಆ ಹುಡುಗ ಫ್ರೀ ಸೀಟ್ ಕೊಟ್ರು. ಬಾಡಗಂಡಿ ಸಾಹೇಬ್ರು, ಪಾಟೀಲ್ SR ಪಾಟೀಲ್ ಸಾಹೇಬ್ರು ಫ್ರೀ ಸೀಟ್ ಕೊಟ್ರು. ಅದೇ ಮನುಷ್ಯನಲ್ಲಿ ವಿದ್ಯೆ ಇತ್ತು ಅಂದ್ರೆ ಎಲ್ಲದಕ್ಕೂ ಬೆಲೆ ಇರ್ತದೆ. ಇದನ್ನು ಯಾಕೆ ಕಲಿಸ್ಲಿಕ್ಕತ್ತನು, ನನಗೆ ಹಿರಿಯರು ಟೀಚರ್ಸು ನೀವೇನು ಕಲಿಸಿರಿ ಗುರುಗಳ, ನೀವೆಲ್ಲ ಬಿಡಿಸಿಟ್ಟು ಬಿಡ್ರಿ. ಬುಕ್ಕನ್ನು ಬರೆದಿಟ್ಟ, ವಿಡಿಯೋನೇ ಮಾಡಿಬಿಡ್ರಿ ಅಂತ ಹೇಳಿದ್ರು ಕೆಲವೊಬ್ರು ರಿಟೈರ್ಡ್ ಟೀಚರ್. ಆಯ್ತು, ಅದನ್ನೂ ಮಾಡ್ಲಿಕ್ಕತ್ತ. ನೋಡಿ ಎಷ್ಟು ಚಂದ ಕ್ಲಿಯರ್ ಕೊಡ್ಲಿಕ್ಕತ್ತ. ಈಗ ಮತ್ತೆ ಹೊಸ ವಿಡಿಯೋಗಳು ಬರ್ತಾವೆ. ನೀವೆಲ್ಲ ಗಣಿತ ಮನಸ್ಸು ಮಾಡಿ ಮನೆಯೊಳಗೆ ದಿನಾಲು 1-2 ತಾಸು ನೀವು ಕೋಚಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದು ಮನ್ಯಾಗ ಹೋಮ್ವರ್ಕ್ ಮಾಡಿದರೆ ಮೆರಿಟ್ನೇ ಸೆಲೆಕ್ಷನ್ ಆಗ್ತಾರೆ. ಈಗ ನೀವು ಜೋಶಿ ಕೋಚಿಂಗ್ ಕ್ಲಾಸ್ ವಿಡಿಯೋ ಅಭ್ಯಾಸ ಮಾಡಿನಂದ್ರೆ ಎಲ್ಲ ಕೋಚಿಂಗ್ ಕ್ಲಾಸ್ನವ್ರು ತೊಗೊಂಡ್ಬಿಡ್ತಾರೆ. ನಿಮ್ಗೆ ಒಳಗೆ ಮೊದಲು ಬರ್ರಿ ಅಂತಾರು. ಯಾಕೆ ಮನೆಯ ಒಳಗೆ ತಯಾರು ಮಾಡ್ಬೇಕು ನೀವು. ಏಪ್ರಿಲ್ 1ರಿಂದ ಜೂನ್ 1 ತನಕ ನೀವು ಮನೆಯೊಳಗೆ ಹುಡುಗರನ್ನ ತಯಾರು ಮಾಡ್ಬೇಕಾದ್ರೆ ಮೊದಲು ಏನು ಮಾಡ್ಬೇಕು, 30 ತನಕ ಮಗ್ಗಿ ಭಾಗಾಕಾರ ಎಕ್ಸ್ಪರ್ಟ್ ಕಲಿಸ್ರಿ. ಅಷ್ಟ್ರಾಗ ನಮ್ದು ವಿಡಿಯೋ ಕ್ಲಾಸ್ಗಳು ಏಪ್ರಿಲ್ ಚಾಲು ಆಗಿಬಿಡ್ತಾವೆ. ಎಲ್ಲ ಸ್ಟೇಟಸ್ನಾಗೆ ಯೂಟ್ಯೂಬ್ದಾಗ ನಿಮ್ಗೆ ಹುಡುಕಾಡಿದ್ರೆ ಗಣಿತ ಸಿಗೋದಿಲ್ಲ. ಇನ್ನು ಕ್ರಮಬದ್ಧವಾಗಿ 401ರಿಂದ ನೋಟ್ಬುಕ್ ಮಾಡಿ ಯಾರು ಗಣಿತಗಳನ್ನು ಬಿಡಿಸ್ಕೋತೀರಿ ಅವ್ರ ಗ್ಯಾರಂಟಿ ವಿನ್. ಅದು ಮಾಡ್ಬೋದು. ನೋಡಿ, ಇಲ್ಲಿ ಎಷ್ಟು ಸರಳದ ಅಂದ್ರೆ, ಈಗ ಬಾಯ್ಲೇನೆ ಹೆಂಗೆ ತಲೆ ಇತ್ತು ಅಂತಂದ್ರೆ ಮನುಷ್ಯಾಗ ಥಿಂಕಿಂಗ್ ಪವರ್ ಇತ್ತಂದ್ರೆ ಬಾಯ್ಲೇನೆ ಮಾಡ್ತಿರ್ತಾನೆ. ಯಾಕಂತ ಕೇಳ್ರಿ, ಈ 50ಕ್ಕೆ ಏನಾಗ್ತದೆ, 100 ತಳಗೆ ಬರ್ತದ. 50 ಮೇಲೆ ಹೋಗ್ತದೆ, 100 ತಳಗೆ ಬರ್ತದೆ. 51 52 4 2 8 1 8 ಸೂತ್ರ ಆಗ್ತದಿಲ್ಲ ನೋಡ್ರಿ. ಇನ್ನೊಂದ್ಸಲ ಹೇಳ್ತಾನೆ, ಈ 50ಕ್ಕೆ 100 ತಳಗೆ ಬರ್ತದ. 51 52 2ಕ್ಕೆ 4ಕ್ಕೆ ಗುಣಾಕಾರ ಮಾಡಿದ್ರೆ 1 8 ಆತು ಇಲ್ಲೋ ನೋಡ್ರಿ. ಇದು ಹೆಂಗೆ ಬಂತು ಅಂತ ಕೇಳಿದಾಗ ಮಾಡೋದ್ರಿಂದ ನಿಮ್ಗೆ ಇನ್ನೂ ಇದು ಒಂದು ಅನುಕ ನಂಬರ್ ಇಷ್ಟು ಎಕ್ಸ್ಪರ್ಟ್ ಕೇರ್ ತೊಗೊಂಡು ಕಲಿಬೇಕು ನೀವು ವಿದ್ಯಾರ್ಥಿಗಳು. ಇದು ಶೇಕಡ ಲೆಕ್ಕ, ಇದು ಸಮುದ್ರ ಇದ್ದಂಗೆ ನೋಡಿ. ಅದಕ್ಕೆ ಇದನ್ನು ಹೊಸ ವಿಡಿಯೋ, ಹೊಸ ಬೋರ್ಡ್, ಹೊಸ ಕ್ಯಾಮ್ರಾಗಳು ಅತಿ ಕ್ಲಿಯರಿಟಿ ಕೊಟ್ಟನು, ಅತಿ ಸೈಲೆಂಟಾಗಿ ಕೊಟ್ಟನು, ಗಡಿಬಿಡಿ ಮಾಡಿಲ್ಲ.
ಪ್ರತಿ ಸಲ ನಾವು ಹೊರಗೆ ಹೋಗ್ತಂದು ಮ್ಯೂಟ್ ಮಾಡೋದು, ಮುಂದಿನ ಮಾದರಿ ಬಿಡಿಸೋದು. ಈಗ ನಾ ದೂರ ಸರ್ದನ್ನು ನೀವು ಮುಂದಿನ ಮಾದರಿಗಳನ್ನು ಬಿಡಿಸ್ರಿ. ಯಾಕಂದ್ರೆ ನಾ ಆಟ ಬಂದಂದ್ರೆ ನಿಮ್ಮ ಗಣಿತಗಳು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿ ನೋಡ್ಕೊರಿ, ಚೆನ್ನಾಗಿ ಇಂಥ ಬೇಸಿಕ್ ಕಲ್ತ್ರಿ ಅಂದ್ರೆ ಗಣಿತಗಳು ನಿಮ್ಗೆ ಎಷ್ಟು ಈಸಿ ತಿಳಿತಾವ ನೋಡ್ರಿ. ನೀವು ಕ್ವಶನ್ ಪೇಪರ್ ಕೈಯಾಗಿ ಹಿಡಿದ್ರೆ ಕುಣಿಲಿಕ್ಕೆ ಚಾಲು ಮಾಡ್ತೇವೆ. ಹಾಂ, ಎಲ್ಲರೂ ನೋಡ್ರಿ, ಟೈಮ್ ಆಯಿತು ನೋಡ್ರಿ. ಇಲ್ಲಿ ನಾ ಏನು ಹೇಳಿದ್ದೆ, 50ರ ತಳಗ 100 ಬರ್ತದಿಲ್ಲ ನೋಡ್ರಿ. 1/4 ರ ಅಂದ್ರೆ ಗುಂಡ್ಲೆ 50 ಮ್ಯಾಲಿಡ್ರಿ, ಶೇಕಡ ಚಿನ್ನ ತಳಗಿಡ್ರಿ. 51 52 1 1 1 4 2 8 1 8 ಉತ್ತರ ಎಲ್ಲ ನೋಡ್ರಿ. ಉತ್ತರ ಸಂಖ್ಯೆ ಬಿ. ಈಗ ಈ ದಶಮಾಂಶನೇ ಶೇಕಡದ ಮಾಡ್ಬೇಕಾದ್ರೆ ಭಾಳ ಸರಳ. ಒಂದ್ಸಲ ನೋಡಿದ್ರಿ ಅಂದ್ರೆ ನೀವು ಅದನ್ನು ತಲೆಗೆ ಇಟ್ಕೋಬೇಕು. 4 ಕೆಲಸ ಮಾತು ಅಂದರೆ ಬರ್ತಿರ್ತಾವ, ಅವು ಬಂದಾಗ ನೀವು ಮಾಡಬೇಕಾಗ್ತದ. ನೋಡ್ರಿ, 0.7 ಎದುರಾಗ ಹೇಳಿದ ಶೇಕಡದಾಗ ಹೇಳಂದ್ರೆ 100ಲೆ ಗುಣಾಕಾರ ಮಾಡ್ರಿ. ದಶಮಾಂಶ ಇಲ್ಲ ಅಂತ ತಿಳ್ಕೊರಿ, 700 ಆಯ್ತು. ಒಂದು ಸ್ಥಾನ ಬಿಂದು ಕೊಡ್ರಿ, ಇದನ್ನು 70% ಮಾಡಿಬಿಡ್ರಿ. ನೋಡ್ರಿ ಹೆಸರೊಳಗ 70% ಅಂದ್ರೆ ಎಲ್ಲಿ ಬಂತು? ಉತ್ತರ ಸಂಖ್ಯೆ ಬಿ ಬಂತು. ಪ್ರಾರಂಭದಾಗ ಕಲಿ ಹುಡುಗರು ಇಂಥ ಅಭ್ಯಾಸ ಅಂತ ಕಲಿಬೇಕು. ನೋಡ್ರಿ, 0.7ಕ್ಕೆ 100ಲೆ ಗುಣಾಕಾರ ಮಾಡ್ರಿ, 700 ಆಯ್ತು. 7 ದಶಮಾಂಶ ಇಲ್ಲ ಅಂತ ತಿಳ್ಕೊರಿ, 7 100ಲೆ 700 ಆಯ್ತು. ಒಂದು ಸ್ಥಾನ ಬಿಂದು ಕೊಡಬೇಕು, 70% ಆಯ್ತು. ಅದೇ ಮಾದರಿ ಇಲ್ಲೇದ ಮಾಡ್ರಿ. ನಾ ಇಷ್ಟು ದೂರ ಸರ ಮ್ಯೂಟ್ ಮಾಡ್ಬೇಕು, ನಿಮಗೆ ಟೈಮ್ ಕೊಟ್ಟಿರ್ತದ ನಾವು ಮಾಡ್ಲಿಕ್ಕೆ. ಸೊ ಅಲ್ಲ, ನಿಮ್ಗೆ ವರ್ಕ್ ತಗೋತದ ಇದು ಬೋರ್ಡ್. ಇದು ನ್ಯಾಚುರಲ್ ಕೋಚಿಂಗ್ ಕ್ಲಾಸ್. ಇದು ನೀವು ವರ್ಕ್ ಮಾಡಲೇಬೇಕು. ವಿಡಿಯೋ ಆನ್ ಮಾಡಿ, ಯಾಕಂದ್ರೆ ಟೈಮ್ ಹಾಳು ಮಾಡಂಗಿಲ್ಲ ವಿಡಿಯೋ. 0.125 ಶೇಕಡಾದಲ್ಲಿ ಅಂದ್ರೆ ಏನು ಮಾಡಬೇಕು? ದಶಮಾಂಶ ಇಲ್ಲ ಅಂತ ತೆಗೀರಿ. 125 100ಲೆ 125 2 0 ಸ್ಥಾನದಲ್ಲಿ 3 ಅದ. 1 2 3 1 2 3 ಮುಂದಿನ 0 ತೆಗೆದು ಬಿಡ್ರಿ. 12.5 ಎಡ್ಸಾಗ 0 ಎಡ್ಕೋಬೇಕು. 1 2 3 ಹಾಕೋದಾಗಿಂದ ಏನು ಮಾಡಬೇಕು? ಆ ಮುಂದಿನ 0 ತೆಗೆದಿಟ್ಬಿಡ್ರಿ. 12.5 ಎಲ್ಲಿದೆ ನೋಡ್ರಿ, ಕೆದ್ ನಾವು 12.5 ಶೇಕಡ. ಉತ್ತರ ಸಂಖ್ಯೆ ಎ. ನೋಡ್ರಿ, ಯಾರು ಬೇಕಾದವ್ರು ಗಣಿತ ಕಲಿಬೋದು. ಎಲ್ಲರಿಗೂ ಗಣಿತ ನಾ ಕಲಿಬೇಕಂತ ಮನಸ್ಸು ಮಾಡಿದ್ರೆ ನಿಮ್ಗೆ ಎಲ್ಲರಿಗೂ ಗಣಿತ ಬಂತು. ಇದು ನನ್ನ 30 ವರ್ಷದ ಶ್ರಮವನ್ನು ನಾವು ವಿಡಿಯೋ ಮಾಡ್ಲಿಕ್ಕೆ ಪರ್ಮನೆಂಟ್ ಯೂಟ್ಯೂಬ್ದಾಗ ಖಾಯಂ ಇರ್ತದೆ. ನೀವು ಒಂದು ನೋಟ್ಬುಕ್ ಮಾಡ್ರಿ, 401ರಿಂದ ಒಂದು ನೋಟ್ಬುಕ್ 401ರಿಂದ ನೀವು ಕಂಪ್ಯೂಟರ್ ಲ್ಯಾಪ್ಟಾಪ್ಗೆ ನೀವು ಲ್ಯಾಪ್ಟಾಪ್ದಾಗ ಜೋಶಿ ಯೂಟ್ಯೂಬ್ ಕೋಚಿಂಗ್ ಕ್ಲಾಸ್ ಅಂತ ಹೊಡೀರಿ. ಲ್ಯಾಪ್ಟಾಪ್ ತಗೋರಿ ಒಂದು. ಅದ್ರಾಗ ಎಲ್ಲ ಗಣಿತಗಳು ನೀವು ಲ್ಯಾಪ್ಟಾಪ್ದಾಗೆ ಬಂದ್ಬಿಡ್ತಾವೆ. ಡೈರೆಕ್ಟ್ ಆಲ್ ಓವರ್ ಇಂಡಿಯಾ ವರ್ಲ್ಡ್ದಾಗ ನೋಡ್ಲಿಕತ್ತಾರೆ. ಅಮೇರಿಕಾದಾಗ ಸಹಿತ ನೋಡ್ಲಿಕತ್ತಾರೆ ನನ್ನ ಸ್ಟೂಡೆಂಟ್ಗಳಿಗೆ. ಅವ್ರು ಕನ್ನಡ ಮೀಡಿಯಮ್ದಾಗ ಕಲ್ತ ಕೇಸಿಂದ ಅಮೇರಿಕಾದಾಗ ನೌಕರಿ ಮಾಡ್ತಾರೆ. ಅವರು ಮುಂದೆ ಇಂಗ್ಲೀಷ್ ಮೀಡಿಯಮ್ ಕಲ್ತಾರ ಬಿಡು. ಬೇಸಿಕ್ ನವೋದಯ ಆಗ್ಯದಲ್ಲ, ಸೈನಿಕ್ ಸ್ಕೂಲ್ ಆಗ್ಯದ. ಅವ್ರಿಗೆಲ್ಲ ಇಲ್ಲಿ ನಾನು ಕೈ ಕಲ್ತ ವಿದ್ಯಾರ್ಥಿಗಳಿಗೆಲ್ಲ ಈ ಗಣಿತ ಹಾಕಿ ಬಿಡ್ತಾವ. ಅವ್ರಿಗೆ ಮನೆ ಒಳಗೆ ತಯಾರು ಮಾಡ್ಲಿಕ್ಕತ್ತಾರ. ನೀವು ಹಂಗೆ ತಯಾರಾಗಬೇಕು. ನಮ್ಮ ಹುಡುಗರು ನಾವು ತಯಾರು ಮಾಡ್ಕೋಬೇಕು ಅನ್ನೋದು ಛಲ ಬರ್ಬೇಕು. ಲಕ್ಷ ಕೊಟ್ಟು ನೋಡ್ಬೇಕು. ಪೇರೆಂಟ್ಸ್, ಟೀಚರ್ಸ್, ಸ್ಟೂಡೆಂಟ್ ಎಲ್ಲರೂ ನೋಡಿದ್ರೆ ನನ್ನ ಬೆಲೆ ಬರ್ತದೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫೇರ್ದಾಗ ಚೆಂದಂಗೆ ಬರ್ಕೋರಿ, ನೋಟ್ಬುಕ್ ಮಾಡಿ.